ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅಪ್ಪ ಸಾಹೇಬ್ ಅವರು ಈಗ ಆಯ್ಕೆಯಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ನೂತನ ಅಧ್ಯಕ್ಷರ ಆಯ್ಕೆ ಇತ್ತು. ನೂತನ ಅಧ್ಯಕ್ಷರಾಗಿ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಆಯ್ಕೆಯಾಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ನೇತೃತ್ವದಲ್ಲಿ ಅಧ್ಯಕ್ಷರ ಆಯ್ಕೆಯಾಗಿದೆ. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿರುವಂತಹ ಅಪ್ಪ ಸಾಹೇಬ್ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಶತಮಾನಗಳ ಇತಿಹಾಸ ಇರುವಂತಹ ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಇದೇ ಮೊದಲ ಬಾರಿಗೆ ಈ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕನಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸುಭಾಷ್ ಧವಳೇಶ್ವರ ಮುಂದುವರೆದಿದ್ದಾರೆ. ಒಮ್ಮತದ ಅಭ್ಯರ್ಥಿ ಹೆಸರು ಘೋಷಣೆ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಈಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿಗೆ ಸಂತಸದ ಕ್ಷಣ, ಈಗ ಸದ್ಯ ಏನಾಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಅವರು? ಹೌದು ನಿಕೇಶ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ಅಚ್ಚರಿಯ ಹೆಸರನ್ನ ಕೂಡ ಅಂತಿಮ ಮಾಡಿರುವಂತದ್ದು. ನೂತನ ಅಧ್ಯಕ್ಷರಾಗಿ ರಾಯಬಾಗ್ ಮೂಲದ ಅಪ್ಪ ಸಾಹೇಬ್ ಕುಲಗೋಡೆ ಎಂಬುವರು ಕೂಡ ಈಗ ಆಯ್ಕೆ ಆಗಿರುವಂತದ್ದು. ಜಾರಕಿಹೊಳಿ ಬ್ರದರ್ಸ್ ಅವರ ನೇತೃತ್ವದಲ್ಲಿ ಇವತ್ತು ಖಾಸಗಿ ಹೋಟೆಲ್ ಸಭೆ ಆಗುತ್ತೆ. ಆ ಒಂದು ಸಭೆಯಲ್ಲಿ ಬೆಳಗಾವಿಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಈ ಮೊದಲು ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬ್ಯಾಂಕ್ ಏನಿದೆ, ಇದು ಒಂದು ಮಂತ್ರಿ ಸ್ಥಾನಕ್ಕೆ ಸಮ ಆಗಿರುವಂತದ್ದು. ರಾಜ್ಯದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಕೂಡ ಆಗಿರುವಂತದ್ದು. ಹೀಗಾಗಿ ತೀವ್ರ ಪೈಪೋಟಿ ಕೂಡ ಈ ಒಂದು ಬ್ಯಾಂಕ್ ಇತ್ತು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಉಪಾಧ್ಯಕ್ಷರಾಗಿರುವಂತಹ ಧವಳೇಶ್ವರ್ ಮತ್ತು ಮಹಂತೇಶ್ ದೊಡ್ಡಗೌಡರ ತೀವ್ರ ಪೈಪೋಟಿ ಇತ್ತು. ಆದ್ರೆ ಈಗ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಎಲ್ಲರಿಗೆ ಶಡ್ಡನ್ನ ಹೊಡೆದಿರುವಂತಹ ಘಟನೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿದ್ದಂತಹ ಅಪ್ಪ ಸಾಹೇಬ್ ಕುಲಗೋಡೆ ಎಂಬುವರನ್ನ ಕೂಡ ಈಗ ಅಧ್ಯಕ್ಷ ಗಾದಿಗೆ ಏರಿರುವಂತದ್ದು. ಡಿಸಿಸಿ ಬ್ಯಾಂಕ್ ನ ಇತಿಹಾಸದಲ್ಲೇ ಇದೇ ಒಂದು ಮೊದಲ ಬಾರಿಗೆ ಈ ಒಂದು ನಿರ್ಧಾರ ಆಗಿರುವಂತದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಿಜೆಪಿಯ ಬೆಂಬಲಿತ ನಿರ್ದೇಶಕರು ಇದ್ರೂ ಕೂಡ ಈಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷ ಗಾದಿಗೆ ಇರುತ್ತಾರೆ. ಶತಮಾನಗಳ ಇತಿಹಾಸ ಇಡುವಂತಹ ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಇದೇ ಮೊದಲ ಬಾರಿ ಈಗ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರೆದಿರುವಂತದ್ದು. ಒಮ್ಮತದ ಅಭ್ಯರ್ಥಿಯನ್ನ ಸತೀಶ್ ಜಾರಕಿಹೊಳಿ ಅವರೇ ಖುದ್ದು ರೆಫರ್ ಅನ್ನ ಮಾಡಿರುವಂತದ್ದು. ನಿಕೇಶ್, ಎಸ್, ಥ್ಯಾಂಕ್ ಯು ಮೈಲಾರಿ ನಿಮ್ಮಲ್ಲ ಮಾಹಿತಿಗೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅಪ್ಪ ಸಾಹೇಬ್ ಅವರು ಈಗ ಆಯ್ಕೆಯಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ನೂತನ ಅಧ್ಯಕ್ಷರ ಆಯ್ಕೆ ಇತ್ತು. ನೂತನ ಅಧ್ಯಕ್ಷರಾಗಿ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಆಯ್ಕೆಯಾಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ನೇತೃತ್ವದಲ್ಲಿ ಅಧ್ಯಕ್ಷರ ಆಯ್ಕೆಯಾಗಿದೆ. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿರುವಂತಹ ಅಪ್ಪ ಸಾಹೇಬ್ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಶತಮಾನಗಳ ಇತಿಹಾಸ ಇರುವಂತಹ ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಇದೇ ಮೊದಲ ಬಾರಿಗೆ ಈ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕನಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸುಭಾಷ್ ಧವಳೇಶ್ವರ ಮುಂದುವರೆದಿದ್ದಾರೆ. ಒಮ್ಮತದ ಅಭ್ಯರ್ಥಿ ಹೆಸರು ಘೋಷಣೆ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಈಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿಗೆ ಸಂತಸದ ಕ್ಷಣ, ಈಗ ಸದ್ಯ ಏನಾಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಅವರು? ಹೌದು ನಿಕೇಶ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ಅಚ್ಚರಿಯ ಹೆಸರನ್ನ ಕೂಡ ಅಂತಿಮ ಮಾಡಿರುವಂತದ್ದು. ನೂತನ ಅಧ್ಯಕ್ಷರಾಗಿ ರಾಯಬಾಗ್ ಮೂಲದ ಅಪ್ಪ ಸಾಹೇಬ್ ಕುಲಗೋಡೆ ಎಂಬುವರು ಕೂಡ ಈಗ ಆಯ್ಕೆ ಆಗಿರುವಂತದ್ದು. ಜಾರಕಿಹೊಳಿ ಬ್ರದರ್ಸ್ ಅವರ ನೇತೃತ್ವದಲ್ಲಿ ಇವತ್ತು ಖಾಸಗಿ ಹೋಟೆಲ್ ಸಭೆ ಆಗುತ್ತೆ. ಆ ಒಂದು ಸಭೆಯಲ್ಲಿ ಬೆಳಗಾವಿಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಈ ಮೊದಲು ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬ್ಯಾಂಕ್ ಏನಿದೆ, ಇದು ಒಂದು ಮಂತ್ರಿ ಸ್ಥಾನಕ್ಕೆ ಸಮ ಆಗಿರುವಂತದ್ದು. ರಾಜ್ಯದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಕೂಡ ಆಗಿರುವಂತದ್ದು. ಹೀಗಾಗಿ ತೀವ್ರ ಪೈಪೋಟಿ ಕೂಡ ಈ ಒಂದು ಬ್ಯಾಂಕ್ ಇತ್ತು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಉಪಾಧ್ಯಕ್ಷರಾಗಿರುವಂತಹ ಧವಳೇಶ್ವರ್ ಮತ್ತು ಮಹಂತೇಶ್ ದೊಡ್ಡಗೌಡರ ತೀವ್ರ ಪೈಪೋಟಿ ಇತ್ತು. ಆದ್ರೆ ಈಗ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ
ಏನು ಎಲ್ಲರಿಗೆ ಶಡ್ಡನ್ನ ಹೊಡೆದಿರುವಂತಹ ಘಟನೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿದ್ದಂತ ಅಪ್ಪ ಸಾಹೇಬ್ ಕುಲಗೋಡೆ ಎಂಬುವರನ್ನ ಕೂಡ ಈಗ ಅಧ್ಯಕ್ಷ ಗಾದಿಗೆ ಏರಿರುವಂತದ್ದು. ಡಿಸಿಸಿ ಬ್ಯಾಂಕ್ ನ ಇತಿಹಾಸದಲ್ಲೇ ಇದೇ ಒಂದು ಮೊದಲ ಬಾರಿಗೆ ಈ ಒಂದು ನಿರ್ಧಾರ ಆಗಿರುವಂತದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಿಜೆಪಿಯ ಬೆಂಬಲಿತ ನಿರ್ದೇಶಕರು ಇದ್ರೂ ಕೂಡ ಈಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷ ಗಾದಿಗೆ ಇರುತ್ತಾರೆ. ಶತಮಾನಗಳ ಇತಿಹಾಸ ಇರುವಂತಹ ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಇದೇ ಮೊದಲ ಬಾರಿ ಈಗ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರೆದಿರುವಂತದ್ದು. ಒಮ್ಮತದ ಅಭ್ಯರ್ಥಿಯನ್ನ ಸತೀಶ್ ಜಾರಕಿಹೊಳಿ ಅವರೇ ಖುದ್ದು ರೆಫರ್ ಅನ್ನ ಮಾಡಿರುವಂತದ್ದು. ನಿಕೇಶ್, ಎಸ್, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗಿದ್ದಾರೆ. ಅಪ್ಪಾಸಾಹೇಬ್ ಅವರು ಈಗ ಆಯ್ಕೆ ಆಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಇದು ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ನೂತನ ಅಧ್ಯಕ್ಷರ ಆಯ್ಕೆ ಇತ್ತು. ನೂತನ ಅಧ್ಯಕ್ಷರಾಗಿ ಅಪ್ಪಾಸಾಹೇಬ್ ಕುಲಗೋಡೆ ಅವರು ಆಯ್ಕೆ ಆಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ನೇತೃತ್ವದಲ್ಲಿ ಅಧ್ಯಕ್ಷರ ಆಯ್ಕೆ ಆಗಿದೆ. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿರುವಂತಹ ಅಪ್ಪಾಸಾಹೇಬ್ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಶತಮಾನಗಳ ಇತಿಹಾಸ ಇರುವಂತಹ ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಇದೇ ಮೊದಲ ಬಾರಿಗೆ ಈ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕನಿಗೆ ಈ ಒಂದು ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸುಭಾಷ್ ಧವಳೇಶ್ವರ ಮುಂದುವರೆದಿದ್ದಾರೆ. ಒಮ್ಮತದ ಅಭ್ಯರ್ಥಿ ಹೆಸರು ಘೋಷಣೆ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಈಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿಗೆ ಸಂತಸದ ಕ್ಷಣ, ಈಗ ಸದ್ಯ ಏನಾಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಅವರು? ಹೌದು ನಿಕೇಶ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ಅಚ್ಚರಿಯ ಹೆಸರನ್ನ ಕೂಡ ಅಂತಿಮ ಮಾಡಿರುವಂತದ್ದು. ನೂತನ ಅಧ್ಯಕ್ಷರಾಗಿ ರಾಯಬಾಗ್ ಮೂಲದ ಅಪ್ಪಾಸಾಹೇಬ್ ಕುಲಗೋಡೆ ಎಂಬುವರು ಕೂಡ ಈಗ ಆಯ್ಕೆ ಆಗಿರುವಂತದ್ದು. ಜಾರಕಿಹೊಳಿ ಬ್ರದರ್ಸ್ ಅವರ ನೇತೃತ್ವದಲ್ಲಿ ಇವತ್ತು ಖಾಸಗಿ ಹೋಟೆಲ್ ಸಭೆ ಆಗುತ್ತೆ. ಆ ಒಂದು ಸಭೆಯಲ್ಲಿ ಬೆಳಗಾವಿಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಈ ಮೊದಲು ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬ್ಯಾಂಕ್ ಏನಿದೆ ಇದು ಒಂದು ಮಂತ್ರಿ ಸ್ಥಾನಕ್ಕೆ ಸಮ ಆಗಿರುವಂತದ್ದು. ರಾಜ್ಯದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಕೂಡ ಆಗಿರುವಂತದ್ದು. ಹೀಗಾಗಿ ತೀವ್ರ ಪೈಪೋಟಿ ಕೂಡ ಈ ಒಂದು ಬ್ಯಾಂಕ್ ಇತ್ತು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಉಪಾಧ್ಯಕ್ಷರಾಗಿರುವಂತಹ ಧವಳೇಶ್ವರ್ ಮತ್ತು ಮಹಂತೇಶ್ ದೊಡ್ಡಗೌಡರ ತೀವ್ರ ಪೈಪೋಟಿ ಇತ್ತು. ಆದ್ರೆ ಈಗ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಎಲ್ಲರಿಗೆ ಶಡ್ಡನ್ನ ಹೊಡೆದಿರುವಂತಹ ಘಟನೆ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿದ್ದಂತ ಅಪ್ಪ ಸಾಹೇಬ್ ಕುಲಗೋಡೆ ಎಂಬುವರನ್ನ ಕೂಡ ಈಗ ಅಧ್ಯಕ್ಷ ಗಾದಿಗೆ ಏರಿರುವಂತದ್ದು. ಡಿಸಿಸಿ ಬ್ಯಾಂಕ್ ನ ಇತಿಹಾಸದಲ್ಲೇ ಇದೇ ಒಂದು ಮೊದಲ ಬಾರಿಗೆ ಈ ಒಂದು ನಿರ್ಧಾರ ಆಗಿರುವಂತದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಿಜೆಪಿಯ ಬೆಂಬಲಿತ ನಿರ್ದೇಶಕರು ಇದ್ರೂ ಕೂಡ ಈಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷ ಗಾದಿಗೆ ಇರುತ್ತಾರೆ. ಶತಮಾನಗಳ ಇತಿಹಾಸ ಇರುವಂತಹ ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಇದೇ ಮೊದಲ ಬಾರಿ ಈಗ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರೆದಿರುವಂತದ್ದು. ಒಮ್ಮತದ ಅಭ್ಯರ್ಥಿಯನ್ನ ಸತೀಶ್ ಜಾರಕಿಹೊಳಿ ಅವರೇ ಖುದ್ದು ರೆಫರ್ ಅನ್ನ ಮಾಡಿರುವಂತದ್ದು. ನಿಕೇಶ್, ಎಸ್, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗೆ.